ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಾಲ್ಗಾಮನಾಗಿದ್ದಂಥ ಏನು ನಿರಪರಾಧಿಗಳ ಮೇಲೆ, ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು, ಟೆರರಿಸ್ಟು ಅವ್ರನ್ನ ಹತ್ತಿಕ್ಕೆ ಹೊಂದಿದ್ದಾರೆ. ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೇಡಿತನದ ಕೃತಿ. ಎಲ್ಲರೂ ಕೂಡ ಖಂಡಿಸ್ತೀವಿ. ಇವ್ರನ್ನ ನಾವು ದಿವಸ ಹುಡುಕ್ಯಾಡಿ ಅದನ್ನು ತೆಗೆದು ಅವ್ರನ್ನ ಗುಂಡಿಟ್ಕೊಳ್ಬೇಕು. ಅವ್ರನ್ನ ಈಗ ಎರಡು ಮಾತು ಇಲ್ಲ. ನಾನು ಅವತ್ತು ಕೂಡ ಹುಡುಕ್ಯಾಡಿ ಅವ್ರನ್ನ ತಂದು ಮತ್ತು ಪಾಕಿಸ್ತಾನದ ಹಿಂದೆ ಏನಿದೆ, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆಗುಂಪು ಮಾಡಿ ಪಾಕಿಸ್ತಾನಕ್ಕೆ ಯಾರು ಕೂಡ ಒಂದು ಸಂಬಂಧವನ್ನು, ಎಲ್ಲ ರಾಷ್ಟ್ರಗಳ ಸಂಬಂಧವನ್ನು ಕಡಿದುಕೊಳ್ಬೇಕು. ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು. ಮತ್ತು ಇದು ಒಂದು ಭಾಗ. ಇಲ್ಲಿ ನಾವು ಅನೇಕರು ಒಂದು ದಿವಸ ಇಸ್ಲಾಂನಲ್ಲಿ, ಅಲ್ಲಿಯ ಪಲ್ಗಾಮ್ನಲ್ಲಿ ಕೂಡ ಒಂದು ದಿವಸ ಅಲ್ಲಿ ಕಾಶ್ಮೀರದಲ್ಲಿ ಹೇಳಿದ್ರು, ಇಸ್ಲಾಂನಲ್ಲಿ ಇಂಥ ಕೃತ್ಯಗಳಿಗೆ ಅವಕಾಶ ಇಲ್ಲ, ಮಾನವೀಯತೆಯನ್ನು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಇವತ್ತು ದಿವಸ. ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಒಂದು ದಿವಸ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇತ್ತು. ನಾನು ಹೇಳಿದ್ರು ಸುಮಾರು 20,000 ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಂ ಇದರಿಂದ ಅಂತೇಳಿ. ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ. ಇದಕ್ಕೆ ಯಾರೂ ಕಾಶ್ಮೀರದಲ್ಲೂ ಕೂಡ ಇದಕ್ಕೆ ಯಾರಿಗೂ ಬೆಂಬಲ ಇಲ್ಲ. ನಿನ್ನೆ ಪಾಪ ನಮ್ಮ CM ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ. ಯಾವ ನಾನು ಇದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳಿದ ಒಂದು ದಿವಸ ತಮ್ಮ ತಪ್ಪೊಪ್ಪಿಗೆಯನ್ನು ತಿಳಿಸ್ ಮಾಡ್ಕೊಂಡಿದ್ದಾರೆ. ಭಾಳ ದೊಡ್ಡದೊಂದು ದಿವಸ. ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳೋದಿಲ್ಲ ಅಂತ ಅರ್ಥ, ಹಿನ್ನಾಯ ಇದಕ್ಕೆ ನಾನು ಹೋಗೋದಿಲ್ಲ, ಕೆಳಮಟ್ಟಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿಯೂ ಕೂಡ ವಾತಾವರಣ, ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಒಂದು ದಿವಸ ಅಲ್ಲಿ ಶಾಂತಿ ನೆಲೆಸಬೇಕು, ಪ್ರವಾಸ ನಡೆಸಬೇಕು, ಎಲ್ಲರೂ ಒಂದು ಸಹಬಾಳ್ವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಕಾಶ್ಮೀರದ ಜನತೆ, ಹಿಂದೂಗಳು, ಮುಸಲ್ಮಾನರು, ಎಲ್ಲ ವರ್ಗದ ಜನರು ಕೂಡ ಅದು ದಿವಸ ಅಲ್ಲಿ ಅದನ್ನ ಆಶೆ ಪಟ್ಟಿದ್ದಾರೆ. ಅವರೆಲ್ಲವನ್ನ ಇದು ದಿವಸ ಇದು ಆದಮೇಲೆ ಆ ಟೂರಿಸಂ ಡೆವಲಪ್ಮೆಂಟ್ ಆಗೋದು, ಎಂಪ್ಲಾಯ್ಮೆಂಟು, ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು, ಈ ಟೂರಿಸಮನ್ನು ಡಿಸ್ಟರ್ಬ್ ಮಾಡಬೇಕು, ಎಕಾನಮಿಯನ್ನು ಡಿಸ್ಟರ್ಬ್ ಮಾಡಬೇಕು, ಮತ್ತೆ ಅವರು ಅಡ್ಡದಾರಿ ಹಿಡಿಯಬೇಕು ಜನ, ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು. ಹೀಗಾಗಿ ಇದನ್ನು ಎಲ್ಲ ತೀವ್ರತರವಾಗಿ ಎಲ್ಲ ಜಾತಿ ಧರ್ಮದವರು ಇದನ್ನು ಖಂಡನೆ ಮಾಡ್ತಿದ್ದಾರೆ. ಅಲ್ಲಿಯ ಮುಸ್ಲಿಮ ಉಲೇಮಾ ಏನು ದೊಡ್ಡ ಸಂಸ್ಥೆ ಇದೆ, ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ. ಎಲ್ಲ ಇದನ್ನು ಖಂಡನೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ, ಮುಸ್ಲಿಮರು ಎಲ್ಲರೂ ಕೂಡ ನೆರವಿಗೆ ಬಂದಿದ್ದಾರೆ. ಅನೇಕ ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡುವಂತ. ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು. ಅದಕ್ಕೆ ಜನತೆ ಎಲ್ಲರೂ ಕೂಡ ಭಾರತೀಯರು, ಅವರು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳು ಇರ್ಬೋದು, ಮತ್ತು ಅವರೆಲ್ಲರೂ ಕೂಡ ಭಾರತ ಜೊತೆಗಿದ್ದಾರೆ. ಈ ಪಾಕಿಸ್ತಾನದ ಈ ಉಗ್ರವಾದಿಗಳನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ. ಒಂದು ದಿವಸ ನಾನು ಏನೋ ಒಂದು ಹೇಳುವಂಥ, ನಾವು ಒಂದು ದಿವಸ ಹೇಳ್ತೇನೆ, ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳು ಇವತ್ತು ನಾನು ನೋಡ್ತಾ ಇದ್ದೆ, ಇವತ್ತು ಚೈನಾದವರು ಏರ್ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂತೇಳಿ ವಿಮಾನಗಳನ್ನು ಕೊಡ್ತಿದ್ದಾರೆ ಅಂತ ಕೊಡ್ತಾರೆ. ಇವೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡ್ಕೊಳ್ಬೇಕು. ನಾವು ರಾಜತಾಂತ್ರಿಕ ನೋಡಿಸ್ಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲ ನಿರಪರಾಧಿಗಳ ಮೇಲೆ ಅವ್ರು ಇದು ಆದರೆ ಈ ಟೆರರಿಸಮನ್ನು ಹತ್ತಿಕ್ಬೇಕು. ಅಮೆರಿಕನೂ ನಮಗೆ ನಮ್ಮ ಜೊತೆಗಿರಬೇಕು, ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬೇಕು, ಆಮೇಲೆ ಇವತ್ತು ದಿವಸ ಚೈನಾನು ಕೂಡ ಇರಬೇಕು. ಎಲ್ಲ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳು ಇಟ್ಟಿದ್ದಾವೆ. ಆ ಎಲ್ಲ ದೇಶಗಳು ಇವತ್ತು ಪರಸ್ಪರ ನಾವು ಈ ಟೆರರಿಸಮನ್ನು ಅವರಲ್ಲಿ ಆದಾಗ ನಾವು ಅದನ್ನ ಅವ್ರ ನೆರವಿಗೆ ನಾವು ಕೊಡಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅವರಲ್ಲಿ ಏನೂ ಇಲ್ಲ, ಅವ್ರಿಗೆ ಬೇರೆ ಕೆಲಸನೂ ಇಲ್ಲ, ಅವರು ಇಂಥ ಕೆಲಸಗಳನ್ನು ಮಾಡ್ಕೊಂಡು ಮುಂದಡಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಅವ್ರ ರಾಷ್ಟ್ರದಲ್ಲೇ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇರಿದಂತೆ ರಾಜೀನಾಮೆ ಕೊಟ್ಟಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹೇಯ ಕೃತ್ಯ, ಅದೊಂದು ಹೇಳಿತನದ ಕೃತ್ಯ ನಿರಪರಾಧಿಗಳ ಮೇಲೆ, ಪಾಪ ಟೂರಿಸಂ ಮೇಲೆ. ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು, ಯಾಕಂದ್ರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸ್ ಅನ್ನು ವಿಡ್ರಾ ಮಾಡಿದ್ದೀವಿ, ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ. ಅದರ ಒಂದು ದುರುಪಯೋಗ ಪಡ್ಕೊಂಡಿದೆ. ನಾನು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಒಂದು ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಒಂದು ದಿವಸ ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಏನೂ ಕೂಡ ಇವತ್ತು ಇದು ಇದ್ರಾಗ
ಈ ರೀತಿನೂ ದುರುಪಯೋಗ ಪಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಇವತ್ತು ದಿವಸ ಸೈನ್ಯವನ್ನು, ತಕ್ಕ ಮಟ್ಟಿಗೆ ಇವತ್ತು ದಿವಸ ಪೊಲೀಸರನ್ನ ಇವತ್ತು ದಿವಸ ಅಲ್ಲೆಲ್ಲ ಕಡೆನೂ ಕೂಡ ಇದು ಮಾಡಬೇಕು. ಮತ್ತೆ ಟೂರಿಸಂ ಇವತ್ತು ದಿವಸ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು, ಮತ್ತೆ ನಾರ್ಮಲ್ ಸಿಕ್ಸ್ ಬರಬೇಕು. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿವಿಯಲ್ಲಿ, ನಮ್ಮ ಅತುಲ್ ತಿವಾರಿ ನಮ್ಮ ಹಿಂದಿ ಇದರಲ್ಲಿ ಆ್ಯಕ್ಟ್ರು ಶ್ರೇಷ್ಠ ಇದನ್ನು ಬಂದಂತ ಅವರು ಅಲ್ಲಿ ಹೋಗಿದ್ದಾರೆ, ಪಾಲ್ಗಾಮ್ಗೆ ಹೋಗಿದ್ದಾರೆ. ಶೇರ್ ಮಾಡ್ತೀನಿ ಬಂದಿರ್ಬೇಕು ನಿಮ್ಮ ಹತ್ರ. ಹೋಗಿ ಅತುಲ್ ತಿವಾರಿ ಅವರು ಹೋಗಿ ಒಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದು ನಮ್ಮದು ಕಾಶ್ಮೀರ ನಮ್ಮದು ನಮ್ಮ ಅದು ಅಂತೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಮಾಡಿದರೆ ಭಾಳಷ್ಟು ಜನಕ್ಕೆ ಅದಕ್ಕೆ ಇದಾಗಿದೆ. ಮತ್ತೆ ಸಹಜ ಸ್ಥಿತಿ ಬರಬೇಕು. ಮತ್ತೆ ಅದು ನಮ್ಮ ಕಾಶ್ಮೀರ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದನ್ನ ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಟೂರಿಸಂ ಸಹ ಅಭಿವೃದ್ಧಿ ಮಾಡಬೇಕು. ನಾವು ಎಲ್ಲರೂ ಕೂಡ ಅವ್ರಿಗೆ ಯಾರು ಪಾಪ ಜೀವವನ್ನು ಕೊಡಿದ್ದಾರೆ ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸುವ ಮೂಲಕ ಅವ್ರಿಗೆ ಧೈರ್ಯ ತರಬೇಕು. ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಿಲ್ಲ. ಏನು ಅತುಲ್ ತಿವಾರಿ ಅವರು ಹೇಳಿದ ಹಾಗೆ ಒಂದು ದಿವಸ ನಾವು ಕಾಶ್ಮೀರಕ್ಕೆ ಹೋಗಬೇಕು. ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗೆ ಕೊಡಬೇಕು.